ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಬ್ರೇಕಿಂಗ್ ನ್ಯೂಸ್ ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿ ಅಲ್ಲ, ಉಳಿದ ಎಲ್ಲ ಇಂಡಸ್ಟ್ರಿಗಳಲ್ಲೂ ಕೂಡ ಮೋಸ್ಟ್ ಅವೈಟೆಡ್ ಅಂದರೆ ಧೂಳೆಬ್ಬಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಟಾಕ್ಸಿಕ್ಕು ಇವಾಗ ಏನಾಯಿತು ಅಂದರೆ ಪೋಸ್ಟ್ಪೋನ್ ಆಯಿತು. ಸೊ ಪೋಸ್ಟ್ಪೋನ್ ಆಗೋಕ್ಕೆ ರೀಸನ್ ಇವರು ಕೊಟ್ಟಿರೋದು ಏನು ಅಂದರೆ, ಯಶ್ ಅವರು ಅಫಿಷಿಯಲ್ ಆಗಿ ಅವರ ಪೋಸ್ಟಲ್ಲಿ ಹಾಕಿದ್ದಾರೆ, ಟ್ವಿಟರ್ ಪೋಸ್ಟಲ್ಲಿ ಆಗಿರ್ಬೋದು, ಬೇರೆ ಎಲ್ಲ. ಸೊ ಇಲ್ಲಿ ಏನಾಗಿದೆ ಅಂದರೆ ವಾರ್ ನಡೀತಾ ಇದೆ, ಸೊ ಅದಕ್ಕೋಸ್ಕರ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೇವೆ ಅಂತ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ದುರಂಧರ್ ಮೂವಿಗೆ ಯಶ್ ಅವರು ಹೆದರಿದ್ರ ಅಂತ ಕಾಣ್ತಾ ಇದೆ ನನಗೆ. ಯಾಕಂದರೆ ಯಶ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿರೋ ಪ್ರಕಾರ, ನಾವು ಮೊದಲು ಡೇಟ್ ಅನೌನ್ಸ್ ಮಾಡಿದ್ದೇವೆ, ಸೊ ಹಾಗಾಗಿ ನಾವು ಆ ಡೇಟ್ ಬಿಟ್ಟು ಹೋಗಲ್ಲ ಅಂತ ಇತ್ತು. ಸೊ ದುರಂಧರ್ ಮತ್ತು ಟಾಕ್ಸಿಕ್ ಕ್ಲಾಶಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಟಾಕ್ಸಿಕ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಯಿತು. ತುಂಬ ಬೇಜಾರಾಗೋ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವೀಸ್ಗಳು ಬರ್ತಾ ಇದೆ, ಬಟ್ ಹೇಳ್ಕೊಳ್ಳುವಂಥ ಯಶಸ್ಸು ಸಿಗ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಒಂದು ಸ್ಪಾರ್ಕ್ ಸಿಗ್ತಾ ಇಲ್ಲ ಮೂವಿಯಲ್ಲಿ ಅಂತ ಅಂದ್ಕೊಳ್ತಾ ಇರುವಾಗ ಟಾಕ್ಸಿಕ್ ಬಂದು ಎಲ್ಲೋ ಒಂದು ಕಡೆ ಒಂದು ಧೂಳೆಬ್ಬಿಸುತ್ತೆ ಅಂತ ಅಂದ್ಕೊಂಡಿರೋ ನಮ್ಮ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆ ಶಾಕ್ ಸಿಕ್ತು. ಈ ಕನ್ನಡಿಗರಿಗೆ ಅಂತ ಹೇಳೋದಕ್ಕಿಂತನೂ ಈ ಮೂವಿಗೆ ತುಂಬ ಹಿಂದಿಯಲ್ಲೂ ಆಗಿರ್ಬೋದು, ತಮಿಳ್ ತೆಲುಗಲ್ಲಾಗಿರ್ಬೋದು, ಇಂಟರ್ನ್ಯಾಷನಲಿ ತುಂಬ ಒಂದು ಫ್ಯಾನ್ ಫಾಲೋವಿಂಗ್ ಇತ್ತು. ಎಲ್ಲೋ ಒಂದು ಕಡೆ ಟಾಕ್ಸಿಕ್ ಒಂದು ಮೂವಿ ಪೋಸ್ಟ್ಪೋನ್ ಆಗಿರೋದರಿಂದ ತುಂಬ ಬೇಜಾರು. ಹಾಗೆ ಟಾಕ್ಸಿಕ್ ಪೋಸ್ಟರ್ ಬಂದಾಗ ಆಗಿರ್ಬೋದು, ಟೀಸರ್ ಬಂದಾಗ ಆಗಿರ್ಬೋದು, ತುಂಬ ಒಂದು ಟ್ರೋಲ್ಗಳನ್ನು ಎದುರಿಸ್ತಿದ್ದಂತಹ ಟಾಕ್ಸಿಕ್ ಟೀಮ್ಗೆ ಆ ಒಂದು ಸಾಂಗ್, ಸೊ ನೀವು ಆಲ್ರೆಡಿ ಯಾರ್ಯಾರೆಲ್ಲ ವಿಡಿಯೋ ತಬಾಯಿ ಸಾಂಗ್ ಇದ್ದು ವಿಡಿಯೋ ನೋಡಿದ್ರು, ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ್ದು ಒಂದು ಲೇಟೆಸ್ಟ್ ಆಗಿ ಬಂದಿತ್ತು. ಬಟ್ ಕಾರಣಾಂತರಗಳಿಂದ ಆ ಮೂವಿಯ ಒಂದು ವಿಡಿಯೋವನ್ನು ಒಂದು ಕಟ್ ಮಾಡಿಬಿಟ್ಟು ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ದಾರೆ. ಸೊ ತುಂಬ ಟ್ರೋಲ್ ಆಗ್ತಾ ಇದೆ. ಇದು ಯಾಕೆ ಅಂತ ಗೊತ್ತಿಲ್ಲ. ಒಂದು ಕಡೆ ನೋಡೋದಾದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾವು ಸಪೋರ್ಟ್ ಮಾಡೋದೇ ಕಮ್ಮಿ ಆಗ್ತಾ ಇದೆ. ಒಂದು ಚೆನ್ನಾಗಿರೋ ಮೂವಿ ಬರುತ್ತೆ ಅಂದಾಗ ಅದಕ್ಕೆ ನಾವು ಅಡ್ಡಗಾಲು ಇಡೋಕ್ಕೆ ಹಿಂಗಾದರೂ ಟ್ರೈ ಮಾಡ್ತಾ ಇದ್ದೇವೆ. ಸೊ ನನ್ನ ಪ್ರಕಾರ ಒಂದು ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, KVN ಪ್ರೊಡಕ್ಷನ್ಗೆ ಆಗಿರ್ಬೋದು, ನನ್ನದೊಂದು ರಿಕ್ವೆಸ್ಟು, ದಯವಿಟ್ಟು ಈ ಒಂದು ಮೂವಿಯನ್ನು ಲೇಟ್ ಮಾಡಬೇಡಿ, ಆದಷ್ಟು ಬೇಗ ರಿಲೀಸ್ ಮಾಡಿ. ಯಾಕಂದರೆ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಕನ್ನಡ ಮೂವೀಸ್ಗಳು ಹೇಳ್ಕೊಳ್ಳುವಂಥ ಯಶಸ್ಸು ಕಾಣಲೇ ಇಲ್ಲ. ಸೊ ಈ ಮೂವಿಯಿಂದ ಆದರೂ ಕನ್ನಡ ಇಂಡಸ್ಟ್ರಿ ಒಂದು ಶೈನಿಂಗ್ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.